ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಜ್ಯದ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಮತ್ತೆ ಬಹುದೊಡ್ಡ ಮಟ್ಟಿನಲ್ಲಿ ಹೋರಾಟ ಮಾಡಬೇಕಂತೂ ಸಿದ್ಧರಾಗಿದ್ದಾರೆ. ಹಾಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಹಾಗೆ ಬೆಳಗಾವಿ ಸುವರ್ಣ ದರ್ಜೆಯಲ್ಲಿ 17ನೇ ತಾರೀಕು ಹೋರಾಟ ಮಾಡಲು ಸಿದ್ಧರಾಗಿದ್ದಾರಂತೆ. ಸ್ವತಃ ಅಂಗನವಾಡಿ ಸಂಘದ ಸಂಸ್ಥೆಯ ಅಧ್ಯಕ್ಷೆ ಆಗಿರುವಂತಹ ಎಸ್ ವರಲಕ್ಷ್ಮಿ ಅವರಿಂದ ಮಾಹಿತಿ ತಿಳಿದು ಬಂದಿತ್ತು ಫ್ರೆಂಡ್ಸ್. ಆದರೆ ಹೀಗೆ ಇನ್ನೂ ಒಂದು ಮುಖ್ಯವಾದ ಮಾಹಿತಿನ ಗೊತ್ತಾಗಿದೆ. ಅಂಗನವಾಡಿ ವರ್ಕರ್ಸ್ ಎಲ್ಲ ಸೇರಿ ಬಹುದೊಡ್ಡ ಒಂದು ನಿರ್ಧಾರ ತಗೊಂಡಿದ್ದಾರೆ. ಹಾಗೆ ಅಂಗನವಾಡಿ ಸಂಘದ ಮುಖ್ಯಸ್ಥರಿಂದನೇ ನಮಗೆ ಮಾಹಿತಿ ತಿಳಿದು ಬಂದಿದೆ. ಹಾಗೆ ಮತ್ತೆ ಇನ್ನೇನೇನಿದೆ ನಮ್ಮ ಅಂಗನವಾಡಿ ವರ್ಕರ್ಸ್ ಬೇಡಿಕೆಗಳು, ಹಾಗೆ ನಮ್ಮ ರಾಜ್ಯ ಸರ್ಕಾರ ಹಿಂದೆ ಏನೇನು ಅಂಗನವಾಡಿ ವರ್ಕರ್ಸ್ ಹೋರಾಟ ಮಾಡಿದಾಗ ಅವರ ಬೇಡಿಕೆಗೆ ಹಿಂದೆ ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಹೋರಾಟ ಮಾಡಿದಾಗ ಅವರಿಗೆ ಸಿಕ್ಕ ಪ್ರತಿಫಲ ಸಿಕ್ಕಿದ್ಯಾ ಇಲ್ವಾ, ಏನಂತ ನಮ್ಮ ಸರ್ಕಾರ ತಿಳಿಸ್ಕೊಟ್ಟಿತ್ತು, ಅದು ನಡೆಸಿದ್ಯಾ ನಡೆಸಿಲ್ವಾ, ಪ್ರತಿಯೊಂದು ಮಾಹಿತಿನೂ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ಕೊಂಡಾಗಲಿ ಅಂದರೆ ಓಡಿಸ್ಕೊಂಡು ನೋಡೋದಾಗಲಿ ಯಾರು ಮಾಡಬೇಡಿ. ಕಂಪ್ಲೀಟ್ ಮಾಹಿತಿ ನಿಮಗೆ ಅರ್ಥ ಆಗೋದಿಲ್ಲ. ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲ ಅಂಗನವಾಡಿಯ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಸೇರಿ ಅವರದೊಂದು ಸಂಘ ಅಂತ ಇರುತ್ತೆ. ಸೊ ಸಂಘದ ಮುಖ್ಯಸ್ಥರಿಂದ ತಿಳಿದು ಬಂದಿರೋಂತಹ ಮಾಹಿತಿ, ಎಲ್ಲ ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಸೇರಿ ಹೋರಾಟ ನಡೆಸಬೇಕಂತ ಕೂಡ ಸಿದ್ಧರಾಗಿದ್ದಾರೆ. ಅವ್ರದ್ದು ಹಲವಾರು ಬೇಡಿಕೆಗಳಂತೂ ಇದೆ ಖಂಡಿತವಾಗ್ಲೂ. ಸುಮಾರು ವರ್ಷಗಳಿಂದ ಆದಷ್ಟು ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಚಳಿಗಾಲದ ಅಧಿವೇಶನದಲ್ಲಿಯೇ ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಹೋರಾಟನ ನಡೆಸ್ತಾರೆ. ಆಲ್ಮೋಸ್ಟ್ ಈ ಒಂದು ಮಂತಲ್ಲೇ ಅವರು ಡಿಸೈಡ್ ಮಾಡ್ಕೊಳ್ಳೋದು. ಸೊ ಸುಮಾರು ಸತಿ ಹೋರಾಟ ನಡೆಸಿದಾಗ ಅವರಿಗೆ ಪ್ರತಿಭಟನೆಗೆ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆದಷ್ಟು ಹೋರಾಟ ಮಾಡಿದಾಗೆಲ್ಲ ಅವರ ಬೇಡಿಕೆಗಳಿಗೆ ಸರ್ಕಾರ ಒಪ್ಪಿತ್ತು, ಹಾಗೆ ಪ್ರಕಟ ಕೂಡ ಮಾಡಿತ್ತು ಅವರ ಬೇಡಿಕೆ ಏನು ಅಂತ. ಆದರೆ ಯಾವುದು ಕೂಡ ಈಡೇರಿಸಿಲ್ಲ ಫ್ರೆಂಡ್ಸ್ ಇಲ್ಲಿವರೆಗೂ. ಅವರಿಗೆ 2023ರಲ್ಲಿ ಪ್ರತಿಭಟನೆ ನಡೆಸ್ತಾರೆ. ಆವಾಗೂ ಕೂಡ ಹೇಳ್ತಾರೆ, ನಿಮ್ಗೆ ಇನ್ನು ಮುಂದೆ ಅಂಗನವಾಡಿಯ ನಿವೃತ್ತಿ ಹೊಂದ ಕಾರ್ಯಕರ್ತರಿಗೆ ಗ್ರ್ಯಾಚ್ಯುಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು 2023ರಲ್ಲಿ ಪ್ರತಿಭಟನೆ ನಡೆಸಿದಾಗಲೇ ನಮ್ಮ ಸರ್ಕಾರ ಘೋಷಣೆ ಮಾಡುತ್ತೆ. ಆದರೆ ಇಲ್ಲಿವರೆಗೂ ಯಾವುದೇ ಥರ ಗ್ರ್ಯಾಚ್ಯುಟಿನ ಯಾವುದೇ ಕಾರ್ಯಕರ್ತರ ನಿವೃತ್ತಿ ಹೊಂದೋರಿಗೆ ಕೊಟ್ಟಿಲ್ಲ. ಹಾಗೆ 2022 ಫೆಬ್ರವರಿಯಲ್ಲೇ ನಮ್ಮ ಸುಪ್ರೀಂ ಕೋರ್ಟಿಂದನೇ ಆದೇಶ ಬಂದಿತ್ತು, ಎಲ್ಲ ಅಂಗನವಾಡಿ ವರ್ಕರ್ಸ್ಗಳನ್ನು ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಅಂತ ಹೇಳಿ. ಸ್ವತಃ ಸುಪ್ರೀಂ ಕೋರ್ಟಿಂದನೇ ಆದೇಶ ಬಂದ್ರೂ ಕೂಡ ಆಡಳಿತ ಮಾಡ್ತಾ ಇರುವ ಪಕ್ಷಗಳು ಯಾವುದೇ ಥರ ಒಂದು ಸಕಾರಾತ್ಮಕ ಆದೇಶನ ಕೊಟ್ಟಿಲ್ಲ ಅಂತಲೇ ಹೇಳಬಹುದು. ಈ ಥರ ಸುಮಾರು ಘಟನೆಗಳಿದೆ. ತುಂಬ ಹೋರಾಟ ನಡೆಸಿದಾಗೆಲ್ಲ ನಮ್ಮ ಸರ್ಕಾರ ಒಪ್ಪಂದಕ್ಕೆ ಬಂದು ಅದಾದ ನಂತರ ಅವರ ಬೇಡಿಕೆನೇ ಈಡೇರಿಸಿಲ್ಲ. ಈ ಥರ ತುಂಬ ಘಟನೆಗಳಿದೆ. ಸೊ ಇದರಿಂದ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ತುಂಬ ಬೇಸತ್ತು ಈಗ ಮತ್ತೆ ಪುನಃ ಹೋರಾಟ ಮಾಡಬೇಕು ಅಂತ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಸಿದ್ಧರಾಗಿದ್ದಾರೆ. ಎಲ್ಲ ಸಂಸ್ಥೆಯ ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಒಗ್ಗಟ್ಟಾಗಿ ಬೆಳಗಾವಿಯಲ್ಲಿ 9ನೇ ತಾರೀಕು ಆ್ಯಂಡ್ 13ನೇ ತಾರೀಕು ಕೂಡ ಹೋರಾಟಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಅದಾದ ನಂತರ 17ನೇ ತಾರೀಕು ಬೆಳಗಾವಿಯ ಸುವರ್ಣ ದರ್ಜೆ ಬಳಿ 17, 18ನೇ ತಾರೀಕು ಆಲ್ಮೋಸ್ಟ್ ಧಾರವಾಡ, ಬೆಳಗಾವಿ, ಬಾಗಲಕೋಟೆ ಆ ಕಡೆ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟನ ಮಾಡಬೇಕು. ಆದಷ್ಟು ದೊಡ್ಡ ಮಟ್ಟಿಗೆ ಪ್ರತಿಭಟನೆನ ಮಾಡಬೇಕು ಅಂತ ಎಲ್ಲರ ಸಂಸ್ಥೆಯ ಸದಸ್ಯರು ಸಮ್ಮುಖದಲ್ಲಿ ಸಭೆಯನ್ನು ನಡೆಸಿ ಈಗ ನಿರ್ಧಾರವನ್ನು ತಗೊಂಡಿದ್ದಾರೆ. 13ನೇ ತಾರೀಕಿಗೂ ಕೂಡ ಬೆಳಗಾವಿಯಲ್ಲಿ ಪ್ರತಿಭಟನೆನ ಮಾಡ್ತಿದ್ದಾರೆ ಅಂತ ಕೂಡ ಸದ್ಯಕ್ಕೆ ಮಾಹಿತಿನ ಅಂಗನವಾಡಿ ಮುಖ್ಯಸ್ಥರಿಂದನೇ ತಿಳಿದು ಬಂದಿದೆ ಫ್ರೆಂಡ್ಸ್. ಸೊ ಅಂಗನವಾಡಿ ವರ್ಕರ್ಸ್ಗಳಿಗೆ ಬಹಳ ಬೇಜಾರಾಗಿದೆ. ಏನಂದರೆ ಅವರು ತುಂಬ ಕೆಲಸ ಮಾಡ್ತಾರೆ, ನಮ್ಮ ಸರ್ಕಾರ ಅವರಿಗೆ ತುಂಬ ಜವಾಬ್ದಾರಿ ಕೊಟ್ಟಿದೆ. ಅಷ್ಟೆಲ್ಲ ಮಾಡಿದ್ರೂ ಯಾವುದೇ ಒಂದು ರೀತಿಯಲ್ಲೂ ಕೂಡ ಅಂಗನವಾಡಿ ವರ್ಕರ್ಸ್ಗಳು ಸರ್ಕಾರಿ ನೌಕರರು ಎಂದು ಪರಿಗಣಿಸಿಲ್ಲ. ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಎಂದ ಸುಪ್ರೀಂ ಕೋರ್ಟಿಂದನೇ ಆದೇಶ ಬಂದರೂ ಕೂಡ ಪರಿಗಣಿಸಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ. ಇಷ್ಟೆಲ್ಲ ಕೆಲಸ ಮಾಡ್ತೀವಿ ನಾವು ಅಂಗನವಾಡಿ ವರ್ಕರ್ಸ್, ನಮಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಅವ್ರದ್ದು. ಅದಾದ ನಂತರ ಅವರಿಗೆ ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತ 2 ಸತಿ ತೀರ್ಪು ಕೊಡುತ್ತೆ ನಮ್ಮ ಸರ್ಕಾರ. ಆದರೆ ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಿಲ್ಲ.
ಆದೇಶ ಕೊಟ್ಟಿದ್ರು ಅಷ್ಟೇ, ಆದರೆ ಯಾವುದೇ ಕಾರಣಕ್ಕೂ ಅವರ ಗೌರವಧನನ ಹೆಚ್ಚಳ ಮಾಡಿಲ್ಲ ಫ್ರೆಂಡ್ಸ್. ಕಳೆದ ವರ್ಷವೇ 2,000 ರೂಪಾಯಿ ಏರಿಕೆ ಮಾಡ್ತೀವಿ ಅಂತ ಹೇಳಿದರು, ಆದರೆ ಯಾವುದೇ ಕಾರಣಕ್ಕೂ ಮಾಡಿಲ್ಲ. ನುಡಿದಂತೆ ನಡೆದಿಲ್ಲ ನಮ್ಮ ಸರ್ಕಾರ ಅಂತಲೇ ಹೇಳ್ಬೋದು. ಇದಾದ ನಂತರ ಗ್ರ್ಯಾಚುಯಿಟಿನೂ ಕೊಡ್ತೀವಿ ನಾವು ಅಂಗನವಾಡಿ ನಿವೃತ್ತ ಹೊಂದ ಕಾರ್ಯಕರ್ತರಿಗೆ ಅಂತ ಹೇಳಿದರು, ಅದು ಕೂಡ ಇಲ್ಲಿವರೆಗೂ ನಡೆಸಿಲ್ಲ ನಮ್ಮ ಸರ್ಕಾರ. ಸೊ ಇದೇ ಥರ ಸುಮಾರು ಕಾರಣಗಳಿದ್ದಾವೆ. ಇವೆಲ್ಲ ಕಾರಣಗಳೆಲ್ಲ ಇಟ್ಕೊಂಡು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡಬೇಕು ಅಂತ ಎಲ್ಲ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಎಲ್ಲ ಅಂಗನವಾಡಿ ಸಂಘದ ಮುಖ್ಯಸ್ಥರೆಲ್ಲ ಸೇರಿ 13ನೇ ತಾರೀಕು ಬೆಳಗಾವಿಯಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ್ಯಂಡ್ 17, 18ನೇ ತಾರೀಕಿಗೆ ಕೂಡ ಇವರ ಒಂದು ಹೋರಾಟ ದೊಡ್ಡ ಮಟ್ಟಿನಲ್ಲೇ ಸದ್ದು ಮಾಡ್ತಾ ಇದೆ ಅಂತ ಅಂಗನವಾಡಿ ಸಂಸ್ಥೆಯ ಮುಖ್ಯಸ್ಥರಿಂದ ತಿಳಿದು ಬಂದಿದೆ ಫ್ರೆಂಡ್ಸ್. ಈ ಸತಿ ಹೋರಾಟ ಮಾಡಿದಾಗೂ ಇವರ ಒಂದು ಹೋರಾಟನ ನಿಲ್ಲಲಿ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರ ಒಪ್ಪಂದಕ್ಕೆ ಬರ್ತಿತ್ತು. ಆದರೆ ಈ ಬಾರಿ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಕಂಪಲ್ಸರಿ ಈಡೇರಿಸಲೇಬೇಕು, ಒಂದು ಗ್ರ್ಯಾಚುಯಿಟಿ ಕೊಡಬೇಕು, ಅದು 3 ಲಕ್ಷ ಗ್ರ್ಯಾಚುಯಿಟಿ ಕಂಪಲ್ಸರಿ ಕೊಡಲೇಬೇಕು ಅನ್ನೋದು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಒಂದು ಮುಖ್ಯವಾದ ಬೇಡಿಕೆ. ಅದಾದ ನಂತರ ಗೌರವಧನ 2 ಸತಿ ಘೋಷಣೆ ಮಾಡಿದ್ರೂ ಯಾವುದೇ ಕಾರಣಕ್ಕೂ ಗೌರವಧನನ ಕೊಡಲಿಲ್ಲ. ಈ ಬಾರಿ ಖಂಡಿತವಾಗ್ಲೂ ಗೌರವಧನನ ಹೆಚ್ಚಳ ಮಾಡಲೇಬೇಕು ನಮ್ಮ ಸರ್ಕಾರ ಅನ್ನೋದು ಅವರ ದೃಢವಾದ ಬೇಡಿಕೆಯಾಗಿದೆ. 2ನೇದು ಆದ ನಂತರ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಕಂಪಲ್ಸರಿಯಾಗಿ ಗುಜರಾತಿನಲ್ಲಿ ಕೊಟ್ಟ ತೀರ್ಪು ಹಾಗೆ ನಮ್ಮ ಸರ್ಕಾರದಲ್ಲೂ ಕೂಡ, ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ಅಂಗನವಾಡಿ ಎಲ್ಲ ವರ್ಕರ್ಸ್ಗಳಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಅಂತ ಅವರ ಮನವಿಯ ಮಾತು ಕೂಡ ಆಗಿದೆ. ಅದಾದ ನಂತರ ಈ ಅಂಗನವಾಡಿಗಳನ್ನ ಮೇಲ್ದರ್ಜೆಯ ಅಂಗನವಾಡಿಗಳಾಗಿ ಬೇಕು. ಆ ಬಾಡಿಗೆಯ ಕಟ್ಟಡದಲ್ಲಿ ಅಂಗನವಾಡಿನ ನಡೆಸ್ತಾ ಇದ್ದೇವೆ. ನಮಗೆ ಯಾವ ಅಂಗನವಾಡಿಗಳು ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿನ ನಡೆಸ್ತಾ ಇದ್ದಾರೆ, ಆಯಾ ಅಂಗನವಾಡಿಗಳಿಗೆ ಕರೆಕ್ಟಾಗಿ ನಮ್ಮ ಸರ್ಕಾರ ತಿಂಗಳ ಬಾಡಿಗೆನ ಕಳಿಸ್ಬೇಕು. ಹಾಗೆ ಮೊಟ್ಟೆಯ ಹಣ ಕೂಡ 3 ಮಂತ್ಸ್ಗೆ ಒನ್ಸ್ ಕಳಿಸ್ತಾರೆ, ಅದು ಕೂಡ ತಿಂಗಳ ಕರೆಕ್ಟಾಗಿ ಮೊಟ್ಟೆಯ ಹಣ ಕೂಡ ಕೊಡಲಿ. ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಬೇಡಿಕೆ ಅಂತಲೇ ಹೇಳ್ಬೋದು. ಅಂಗನವಾಡಿ ವರ್ಕರ್ಸ್ಗಳಿಗೆ ಆಗಾಗ ಸಮವಸ್ತ್ರ ಬದಲಾಯಿಸ್ತಾನೇ ಇರ್ತಾರೆ. ಸೊ ಅದೊಂದು ಸರ್ಕಾರದ ಹತ್ರ ಅಂಗನವಾಡಿ ವರ್ಕರ್ಸ್ಗಳು ಮನವಿ ಮಾಡ್ಕೋತಾ ಇದ್ದಾರೆ. ಯಾವುದೋ ಇವಾಗ ಸಹಾಯಕಿಯರಿಗೆ ಒಂದು ಕಲರು, ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಕಲರು ಅಂತ ಫಿಕ್ಸ್ ಆದಮೇಲೆ ಯಾವಾಗಲೂ ನಮ್ಗೆ ಅದನ್ನೇ ಕೊಡಿ, ಆಗಾಗ ಸಮವಸ್ತ್ರನ ದಯವಿಟ್ಟು ಬದಲಾಯಿಸಬೇಡಿ ಅನ್ನೋದು ಇವರ ಒಂದು ಬೇಡಿಕೆಗಳಲ್ಲಿ ಇದು ಒಂದು ಕೂಡ ಅಂತಲೂ ಹೇಳ್ಬಹುದು. ಅಂಗನವಾಡಿ ಕಾರ್ಯಕರ್ತರಿಗೆ 11,000, ಅಂಗನವಾಡಿ ಸಹಾಯಕಿಯರಿಗೆ 6,000 ಕೊಡ್ತಾ ಇರುವಂಥ ಈಗಿನ ಗೌರವಧನ ಬಹಳ ಕಡಿಮೆ. ಹಾಗೂ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಜೀವನ ನಡೆಸಲು ಈ ಹಣ ಯಾವುದೇ ಕಾರಣಕ್ಕೂ ಸಾಕಾಗ್ತಾ ಇಲ್ಲ. ತುಂಬ ಜೀವನ ನಡೆಸಲು ತುಂಬಾ ಕಷ್ಟ ಆಗ್ತಾ ಇದೆ. ದಯವಿಟ್ಟು ನಮ್ಮ ಸರ್ಕಾರ ಈ ಬಾರಿ ನಮ್ಮ ಕೂಗನ್ನ ಕೇಳಿಸ್ಕೊಂಡು ನಮ್ಮ ಬೇಡಿಕೆನ ಈಡೇರಿಸಲಿ, ನಮ್ಮ ಜೀವನದ ಬಗ್ಗೆ ಕೂಡ ಚಿಂತೆ ಮಾಡಿ ಗೌರವಧನನ ಹೆಚ್ಚು ಮಾಡಬೇಕು ಅನ್ನೋದು ಅಂಗನವಾಡಿ ವರ್ಕರ್ಸ್ಗಳ ಮನಸ್ಸಿನ ಮಾತು ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಭಾವಿಸ್ತೀನಿ. ಸೊ ಇದು ಈಗ ದೊಡ್ಡ ಮಟ್ಟದಲ್ಲೇ ಹೋರಾಟ ಮಾಡಬೇಕು ಅಂತ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು, ಕಾರ್ಯಕರ್ತರು, ಸಹಾಯಕಿಯರು ಹಾಗೂ ಅಂಗನವಾಡಿ ಸಂಸ್ಥೆಯ ಮುಖ್ಯಸ್ಥರು ಎಲ್ಲ ಸೇರಿ ಡಿಸೈಡ್ ಮಾಡಾಗಿದೆ. ತುಂಬ ದೊಡ್ಡ ಮಟ್ಟದಲ್ಲೇ ಮಾಡಕ್ಕೆ ಹೊರಟಿದ್ದಾರೆ. ಇವರ ಕೂಗು ನಮ್ಮ ಸರ್ಕಾರ ಕೇಳಿ ಇಷ್ಟು ವರ್ಷ ಏನು ತಪ್ಪು ಮಾಡಿತ್ತು ಅದು ಇನ್ನು ಮುಂದೆ ಬೇಡ, ಇವರ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿ ಅದು ಈಡೇರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುತ್ತೆ. ಹಾಗೆ ಅಂಗನವಾಡಿ ವರ್ಕರ್ಸ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು, ಹಾಗೆ ಅವರ ಗೌರವಧನ ಹೆಚ್ಚು ಮಾಡಬೇಕು ಅಂತ ನಮ್ಮ ಒಂದು ಆಶಯ ಕೂಡ. ಸೊ ಎಲ್ಲರೂ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಂಗನವಾಡಿ ವರ್ಕರ್ಸ್ಗಳ ಹೋರಾಟ ಏನಾಯಿತು, ಎಷ್ಟು ಥರ ಇವ್ರು ಹೋರಾಟ ನಡೆಸಿದ್ರು, ಅದರಿಂದ ಅವರಿಗೆ ಪ್ರತಿಫಲ ಸಿಗಲಿಲ್ವ, ನಮ್ಮ ಸರ್ಕಾರದಿಂದ ಏನಂತ ಉತ್ತರ ಬಂತು ಅನ್ನೋದು ಪ್ರತಿಯೊಂದು ನಮ್ಮ ಚಾನಲಲ್ಲಿ ನಾವು ಅಪ್ಡೇಟ್ ಆಗಿಂದಾಗೆ ಕೊಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನೇವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.